ಬಿಗ್ ಬಾಸ್ ಅಲ್ಲಿ ನಾನು ಅನುಭವಿಸಿರೋದು ಮತ್ತು ನಾನಿದ್ ರೀತಿ ಇದೆ ಅಲ್ಲ, ಅದೇ ಒಂದು ದೊಡ್ಡ ಅಧ್ಯಾಯ ಅನ್ಸುತ್ತೆ. ಅದು ಮುಗಿಯೋದಕ್ಕೆ ಸಾಧ್ಯ ಇಲ್ಲ ಅನುಭವಗಳು. ಯಾರೋ ಮಾತಾಡಿದ್ರೆ ಹುಡ್ಕೊಂಡು ಹೋಗುವಂತ ವಾತಾವರಣದಲ್ಲಿ ಇದ್ದವ್ರು ನಾವು. ಇಲ್ಲಿ ಬಂದ್ರೆ ಯಾರ್ಯಾರ ಹತ್ರನೋ ಏನೇನೋ ಕೇಳಿಸ್ಕೊಂತಿದ್ದೀನಲ್ಲಪ್ಪ ಅನ್ನೋದು. ಸ್ವಾಮಿ, ಇದು ಕೊನೆ ಎಚ್ಚರಿಕೆ ನಿಮಗೆ. ಯಾರು ಇರ್ಲಿಲ್ಲ ನನಗೆ ಅಂತ, ಯಾರು ಇರ್ಲಿಲ್ಲ. ಎಲ್ಲಾರ್ಗು ಜೋಡಿಗಳಿದ್ರು. ಕಳಪೆ ಅನ್ನೋ ಸಿಚುವೇಶನ್ ಇದೆ ಅಲ್ವಾ, ಅದು ಹೆಣ್ಮಕ್ಳ ಆರೋಗ್ಯ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಗೊತ್ತಾಗೋದಿಲ್ಲ ಯಾರಿಗೂ. ಈಗ ನಾನು ತುಂಬಾ ಸಲ ಹೋಗಿದ್ದೆ, ಹಾಗಾಗಿ ನಂಗೆ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಯಾಕಂದ್ರೆ ನೀವು ಇವಾಗ 105 days ತನಕ ನೀವು ಯಾವ ಥರ ಸರ್ವೈವ್ ಆದ್ರಿ ಅಂತ ಅನಿಸ್ತು ಬಿಗ್ ಬಾಸ್ ಮನೆ ಒಳಗಡೆ? ಅಯ್ಯೋ, ಅದೊಂದು ದೊಡ್ಡ ಇದು. ನಾನು ಅದೇ ನನ್ನ ಜೀವನದ ಬದುಕಿನ ಎಲ್ಲ ಅಧ್ಯಾಯಗಳನ್ನ ತೆಗೆಯೋದಕ್ಕೆ ಹೋದ್ರೆ ಬಿಗ್ ಬಾಸ್ ಅಲ್ಲಿ ನಾನು ಅನುಭವಿಸಿರೋದು ಮತ್ತು ನಾನಿದ್ ರೀತಿ ಇದೆ ಅಲ್ಲ, ಅದೇ ಒಂದು ದೊಡ್ಡ ಅಧ್ಯಾಯ ಅನ್ಸುತ್ತೆ. ಅದು ಮುಗಿಯೋದಕ್ಕೆ ಸಾಧ್ಯ ಇಲ್ಲ ಅನುಭವಗಳು. ಅದರಲ್ಲೂ ಸರ್ವೈವ್ ಆಗೋದು ಅನ್ನೋದಿದೆ ಅಲ್ಲ, ಮಾನಸಿಕವಾಗಿ ಅಲ್ಲಿ ಬಹಳ ಕಷ್ಟ. ನಂದೆಲ್ಲದ ಪ್ರಪಂಚ ಬಹಳ ಸುಲಭವಾಗಿ ನಾನು ಟಾರ್ಗೆಟ್ ಆಗ್ತಿದ್ದೆ. ಹೊರಗಡೆ ನಾನಿದ್ದ ಪ್ರಪಂಚದಲ್ಲಿ ಯಾರು ಎದುರುಗಡೆ ಅಷ್ಟು ಸುಲಭವಾಗಿ ನನಗೆ ಮಾತಾಡ್ತಿರ್ಲಿಲ್ಲ. ಸುತ್ತ ನಮ್ಮವರು ಅನ್ನೋರು ಇರೋರು, ಯಾರೋ ಮಾತಾಡಿದ್ರೆ ಹುಡ್ಕೊಂಡು ಹೋಗುವಂತ ವಾತಾವರಣದಲ್ಲಿ ಇದ್ದವ್ರು ನಾವು. ಇಲ್ಲಿ ಬಂದ್ರೆ ಯಾರ್ಯಾರ ಹತ್ರನೋ ಏನೇನೋ ಕೇಳಿಸ್ಕೊಂತಿದ್ದೀನಲ್ಲಪ್ಪ ಅನ್ನೋದು, ಅದನ್ನ ಸಹಿಸ್ಕೊಂಡು ಕುತ್ಕೊಳ್ಳೋದಿದೆ ಅಲ್ಲ, ಅದು ಬಹಳ. ಮತ್ತು ಪದೇ ಟಾರ್ಗೆಟು, ಮಾಡೋ ತಪ್ಪುಗಳನ್ನೆಲ್ಲ ಹುಡ್ಕೋದು ಎಲ್ಲ ಒಂದು. ಮತ್ ಜೊತೆಗೆ ಏನಾಗೋದು ಅಂದ್ರೆ ಯಾರು ಇರ್ಲಿಲ್ಲ ನನಗೆ ಅಂತ, ಯಾರು ಇರ್ಲಿಲ್ಲ. ಎಲ್ಲಾರ್ಗು ಜೋಡಿಗಳಿದ್ರು. ನನಗದು ಅಂಟಿಸ್ಕೊಳ್ಳೋದು ಆಗೋದಿಲ್ಲ, ಮತ್ತೆ ನನಗೆ ಸೆಟ್ ಆಗೋ ವಾತಾವರಣನೂ ಅಲ್ಲ ಅದು. ಯಾರೊಬ್ರು ಭಾವನಾತ್ಮಕವಾಗಿ ಯಾರು ನಮ್ಮವರು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೋ ಒಂದು ಜೀವ ಬೇಕು ಅನ್ನೋ ಪರಿಸ್ಥಿತಿನೂ ಇರ್ಲಿಲ್ಲ ಅಲ್ಲಿ. ಒಬ್ಬಂಟಿಯಾಗಿದ್ದೆ. ಅದನ್ನೆಲ್ಲ ಒಬ್ಬಂಟಿಯಾಗಿ ಫೇಸ್ ಮಾಡೋದಿದೆ ಅಲ್ಲ, ತುಂಬಾ ಕಷ್ಟದ ಪರಿಸ್ಥಿತಿ. ನನಗೆ ಅಲ್ಲಿ ಬರ್ತಿದ್ದಿದ್ದು ಟಾಸ್ಕ್ಗಳು, ಅಲ್ಲಿನ ವಾತಾವರಣ, ಮೊಬೈಲ್ ಇಲ್ಲ ಅನ್ನೋದು ಯಾವ್ದು ನಂಗೆ ಕಷ್ಟ ಆಗ್ತಿರ್ಲಿಲ್ಲ. ಬಟ್ ಅಲ್ಲಿ ಯಾವುದೋ ಒಂದು ಎಮೋಷನಲ್ ಸಪೋರ್ಟ್ ಅಂತ ನಾವು ನಿರೀಕ್ಷೆ ಮಾಡ್ತೀವಲ್ಲ, ಅದು ಯಾವುದೂ ಅಲ್ಲಿ ಇರಲಿಲ್ಲ ಅನ್ನೋದು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಖುಷಿ ಇದೆ ಕೊನೆದಾಗ ಅದಕ್ಕೆ ಅದೇ ನಮ್ಮನ್ನು ಗಟ್ಟಿ ಮಾಡುತ್ತೆ ಅನ್ನೋ ರೀತಿನಲ್ಲಿ ಬಹುಶಃ ಬಿಗ್ ಬಾಸ್ ಮನೆ ಇನ್ನಷ್ಟು ದೊಡ್ಡ ಸಾಹಸಗಳಿಗೆ ನನ್ನನ್ನ ತಯಾರು ಮಾಡ್ತಾ ಇತ್ತು ಅಂತ ಅನ್ಸುತ್ತೆ. ಆ ಯೂನಿವರ್ಸಿಟಿ ಅಂತ ನಾನು ಭಾವಿಸ್ತೀನಿ. ಅದು ಬದುಕಿನ ಪಾಠ ಕಲಿಸೋ ಯೂನಿವರ್ಸಿಟಿ ಅದು. ಸೊ ನಾನು ಪ್ರಾಪರ್ ಡಿಗ್ರಿ ತಗೊಂಡು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿ ಹೊರಗಡೆ ಬಂದಿದ್ದೀನಿ ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜೋರಾಗಿದ್ರಿ, ಅದು ರಜತ್ ಬರೋವರೆಗೂ ಅಂತ ಅನ್ಸ್ತು. ಅಂದ್ರೆ ಅದಾದ್ಮೇಲೆ ಸೈಲೆಂಟ್ ಆಗ್ತಾ ಹೋದ್ರಿ. ಅಂದ್ರೆ ನಿಮ್ದೇ ಒಂದು ಝೋನ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರ ನೀವು ಅಂತ. ಝೋನ್ ಅಂದ್ರೆ ಯಾವ ತರ ಅಂದ್ರೆ, ಸೊ ಬೇಡ ಅವ್ರ ಸವಾಸಕ್ಕೆ ಹೋಗೋದು ಬೇಡ, ಸುಮ್ನೆ ಮಾತಾಡಿ ಯಾಕೆ ನಾವ್ ಇದಾಗಬೇಕು, ಆತರ ಝೋನ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರ. ಹೌದು, ಅಂದ್ರೆ ಅದಕ್ಕೆ ಕಾರಣನೂ ಇದೆ. ಯಾಕಂದ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ, ನಿಮ್ದಲ್ದೆ ಇರೋದಕ್ಕೆ ನೀವ್ ಯಾಕೆ ತಲೆಗೆ ಹಾಕಿದ್ರಿ ಅಂತ. ಜಗದೀಶ್ ಸರ್ದು ಘಟನೆ ಆದಾಗ ವೀಕೆಂಡ್ ಅಲ್ಲಿ ನನಗೆ ಸುದೀಪ್ ಸರ್ ಕ್ಲಾಸ್ ತಗೋತಾರಲ್ಲ, ಆಗ ಅವ್ರು ಹೇಳಿದ ಮಾತು ನಿಮಗೆ ಹೇಳೇ ಇಲ್ಲ, ನೀವ್ ಯಾಕೆ ಅವ್ರಿಗೆ ವಿಚಾರದಲ್ಲಿ ಮುಕ್ತ ಹೋಗಿಸ್ತೀರಿ ಅಂತ. ಆದ್ರೆ ಅಲ್ಲಿ ಏನಾಗ್ತಿತ್ತು ಅಂತ, ಅದಕ್ಕಿಂತ ಮುಂಚೆ ಒಂದ್ಸಲ ಜಗದೀಶ್ ಸರ್ಗೂ ಮಾನಸ ವಿಷಯದ ಜಗಳ ಆಗಿತ್ತು. ನಂಗೆ ಸಮಾಧಾನ ಇಲ್ಲದೆ ಇರೋ, ಬಿಕಾಸ್ ನಾನು ಇರ್ಲಿಲ್ಲ ಅವ್ರ ಗಲಾಟೆ ಪ್ರಾರಂಭ ಆದಾಗ. ನಾನು ಇರ್ಲಿಲ್ಲ, ನಂಗೆ ಆ ಗಲಾಟೆ ಏನು ಅಂತ ಗೊತ್ತಿರ್ಲಿಲ್ಲ. ನನ್ನ ಪಡೆದು ನಾನು ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆ. ಮನೆಯವರೆಲ್ಲ ನನ್ನ ಮೇಲೆ ಎದುರು ಬಿದ್ರು. ಚೈತ್ರ ಹುಡುಗಿರ್ ಬಗ್ಗೆ ಇದ್ ಮಾಡಿದ್ರೆ ಹೋರಾಟ ಮಾಡ್ತಾಳೆ ಅಂತಾಳೆ, ಇಲ್ಲಿ ನೋಡಿದ್ರೆ ಮಾನ್ಸಂಗ್ ಏನೋ ಹೇಳಿದ್ರು ಸಹ ಚೈತ್ರ ಮಾತಾಡ್ತಿರ್ಲಿಲ್ಲ. ಚೈತ್ರ ಸೈಲೆಂಟ್ ಆಗಿದ್ಲು, ಚೈತ್ರ ಯಾಕೆ ಮಾತಾಡ್ಲಿಲ್ಲ, ನಮ್ಗೆ ಆಶ್ಚರ್ಯ ಆಯ್ತು ಅಂತ ಇಡೀ ಮನೆಯವ್ರು ಮುಗಿಬಿಟ್ಟಿದ್ರು. ನೆಕ್ಸ್ಟ್ ಘಟನೆ ನಡೆದಾಗ ನನ್ನ ಎದುರುಗಡೆನೆ ನಡೆದಿತ್ತದು. ಸೊ ಅದಕ್ಕೆ ಸಹಜವಾಗಿ ಮಾಡಿದ ರಿಯಾಕ್ಷನ್ ನಾನು. ಅಲ್ಲಿ ಸುದೀಪ್ ಸರ್ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ಬಂದು ಹೇಳಿದ್ರು, ನಿಮ್ದು ಅಲ್ಲದೆ ಇರೋದಕ್ಕೆ ನೀವ್ ಯಾಕೆ ತಲೆ ಹಾಕ್ತೀರಿ, ನಿಮಗ್ ಬಂದ್ರೆ ಮಾತ್ರ ಮಾತಾಡಿ, ನಿಮ್ದು ಅಲ್ಲದೆ ಇದ್ರೆ ಮಾತಾಡ್ಬೇಡಿ ಅಂತ. ನನ್ಗೆ ಆಮೇಲೆ ಹೌದು ಆಯ್ತು ಸರಿಯಪ್ಪ, ಹಾಗೆ ಇರ್ಬೇಕಲ್ಲ, ಸರಿ ನಂಗಲ್ಲ ನಾನು ಮಾತಾಡಲ್ಲ ಅನ್ನೋ ಕಾರಣಕ್ಕೆ ನನ್ನ ತನಕ ಬಂದ್ರೆ ಮಾತ್ರ ನಾನು ಮಾತಾಡ್ತೀನಿ, ನನ್ ಬುಡಕ್ ಬರ್ಲಿಲ್ಲ ನಾನು ಮಾತಾಡಲ್ಲ ಅಂತ ನಾನು ನಿರ್ಧಾರ ಮಾಡಿದ್ದೆ. ಆ ಕಾರಣಕ್ಕೆ ಮೋಸ್ಟ್ಲಿ ಎಲ್ಲೋ ಒಂದ್ ಝೋನ್ ಅಂತ ಅನ್ನಿಸ್ತಿತ್ತು ಅನ್ಸುತ್ತೆ. ಅದು ಬಿಟ್ಟರೆ ಅದೇ ಅದು ಒಂದೇ ಕಾರಣ, ನಾನು ಅದಕ್ಕೆ ಗಂಭೀರವಾಗಿ ಅದನ್ನ ತಗೊಂಡಿದ್ದು. ಮತ್ತೆ ಇನ್ನೊಬ್ರ ಸವಸ್ ಹೋಗದೆ ಇದ್ದಿದ್ದು ಅದೇ ಕಾರಣಕ್ಕೆ. ರಜತ್ ಬಂದ ಮೇಲೆ ಅವ್ರು ಬೇಕು ಅಂತ ನನ್ನ ಕಾಲ್ ಕೆರ್ಕೊಂಡು ನನ್ನನ್ನು ಕೆಣ್ಕೋರು, ಹಾಗಾಗಿ ಅದು ಮತ್ತೆ ಜಾಸ್ತಿ ಆಗ್ತಿತ್ತು. ಉಳಿದವ್ರು ನನ್ನನ್ನು ಕೆಣಕ್ತಿರ್ಲಿಲ್ಲ. ಮತ್ತೆ ಆ ವೀಕಲ್ಲೆಲ್ಲ ಅತಿ ಹೆಚ್ಚು ಕಾನ್ಸೆಪ್ಟ್ ಟಾಸ್ಕ್ಗಳು ನಡೀತಿತ್ತು, ಈ ಪೊಲಿಟಿಕಲ್ ಪಾರ್ಟಿ ಕಾನ್ಸೆಪ್ಟ್ ಟಾಸ್ಕ್ಗಳು. ಅದೆಲ್ಲ ಕಾರಣಕ್ಕೆ ಅದಷ್ಟು ಬರ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅಷ್ಟೇ. ಯಾರ ಕಂಫರ್ಟ್ ಝೋನ್ ಇದ್ರು ನಿಮ್ಗೆ ಬಿಗ್ ಬಾಸ್ ಹೊರಗಡೆ ಅಂತ? ನಿಮ್ಗೆ ಫ್ರೆಂಡ್ ಆಗಿದ್ದು ಅನುಷಾ ನನ್ಗೆ ತುಂಬಾ ಕಂಫರ್ಟ್ ಇದ್ರು. ಅನುಷಾ ಬಿಟ್ರೆ ಶೋಭಾ, ಅವರಿಬ್ರು ತುಂಬಾ ಕಂಫರ್ಟ್ ಇದ್ರು. ಅವರಿಬ್ರ ಜೊತೆನೆ ಜಾಸ್ತಿ ಇದ್ದೆ. ಅವರಿಬ್ರು ಆದ್ಮೇಲೆ ಅದೇ ಮತ್ತೆ ಯಾವ ಜೊತೆ ಅಂತ ಕಂಫರ್ಟ್ ಝೋನ್ ಅಂತೇನು ಅನ್ಸಿದ್ದಿಲ್ಲ ನನಗೆ. ಅದೇ ಬಿಟ್ರೆ ಒಂದು ಸ್ವಲ್ಪ ತ್ರಿವಿಕ್ರಮಣ್ಣನ ಜೊತೆ ಕ್ಲೋಸ್ ಇದ್ದೆ. ನಡುವಲ್ಲಿ ಒಂದಷ್ಟು ಜಗಳ ಆಗೋದು, ಗ್ಯಾಪ್ ಆಗ್ತಿತ್ತು. ಬಟ್ ಅದು ಜಾಸ್ತಿ ಸಮಯ ಕಂಟಿನ್ಯೂ ಆಗ್ತಿರ್ಲಿಲ್ಲ, ಮಾತಾಡ್ತಿದ್ವಿ. ಬಟ್ ತುಂಬಾ ಕ್ಲೋಸ್ ಇದ್ದಿದ್ದು ಅನುಷಾ ಮತ್ತೆ ಶೋಭಾ ಜೊತೆ. ಇನ್ ಶೋಭಾರು ಕೂಡ ಸಡನ್ ಆಗಿ ಅವರೇ ಬಿಗ್ ಬಾಸ್ ಮನೆಯಿಂದ ಈಚೆ ಬಂದ್ರು, ಅವ್ರ ಬಗ್ಗೆ ಹೇಳ್ಬೋದು.
ಅವ್ರಿಗೆ ನಿಜವಾಗ್ಲೂ ಬೇರೆಯವ್ರು ಏನು ಅನ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ನಾನು ಇವತ್ತಿಗೂ ಹೇಳ್ತೀನಿ ಶೋಭಾಗ್ ತುಂಬ ಆರೋಗ್ಯ ಸಮಸ್ಯೆ ಇತ್ತು. ಅದು ಅವ್ರ ಮನೆಯವ್ರು ಯಾರು ಅವ್ರ ಜೊತೆ ಅಷ್ಟು ಬೆರೀತಿರ್ಲಿಲ್ಲ. ನಾನೇ ತುಂಬ ಕ್ಲೋಸ್ ಆಗಿದ್ದೆ, ನಂಗೆ ಗೊತ್ತಿತ್ತು ಅವರು ಹೇಳ್ಕೊಳ್ಳೋರು ಅವ್ರಿಗೆ ಎಷ್ಟು ಸಮಸ್ಯೆಗಳಿದೆ, ಹೆಣ್ಮಕ್ಳ ಆರೋಗ್ಯ ಸಮಸ್ಯೆ ಅವ್ರಿಗೆ, ಹಾಗಾಗಿ ಎಲ್ಲ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ತುಂಬ ಸಮಸ್ಯೆ ಇರ್ತಿತ್ತು. ಅಂದರೆ ಕಳಪೆ ಅನ್ನೋ ಸಿಚುವೇಶನ್ ಇದೆ ಅಲ್ವಾ, ಅದು ಹೆಣ್ಮಕ್ಳ ಆರೋಗ್ಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ, ಗೊತ್ತಾಗೋದಿಲ್ಲ ಯಾರಿಗೂ. ಈಗ ನಾನು ತುಂಬ ಸಲ ಹೋಗಿದ್ದೆ, ಹಾಗಾಗಿ ನಂಗೆ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು. ಯಾಕಂದರೆ ನೀವು ಕಂಟಿನ್ಯೂ ಲೈಟು AC ನಲ್ಲಿ ಇರ್ತೀರಿ ಮನೆ ಒಳಗಡೆ, ತಗೊಂಬಂದು ನಿಮಗೆ ಕಳಪೆನಲ್ಲಿ AC ಇರೋದಿಲ್ಲ, ಲೈಟ್ಸ್ ಇರೋದಿಲ್ಲ, ಹೀಟ್ ಇರಲ್ಲ. ರೆಗ್ಯುಲರ್ ವೆದರ್ಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗಬೇಕು. ಜೊತೆಗೆ ನಿಮಗೆ ಏನು ನಿಮ್ಮ ಮಂತ್ಲಿ ಸರ್ಕಲ್ಗಳು ವೇರಿಯೇಷನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಿಮ್ಮನ್ನು ತಗೊಂಡು ಕಳಪೆಗೆ ಹಾಕ್ತಾರೆ. ನಿಮಗೆ ಪ್ರಾಪರ್ ಫುಡ್ ಕಳಪೆನಲ್ಲಿಲ್ಲ, ನೀವು ರಾಗಿ ಗಂಜಿನೇ ಕುಡಿಬೇಕು. ಈ ಪರಿಸ್ಥಿತಿ ಇದ್ದಾಗ ಕಂಪ್ಲೀಟ್ಲಿ ನಿಮ್ಗೆ ಹೆಲ್ತ್ ಇಶ್ಯೂಸ್ ಬಂದೇ ಬರುತ್ತೆ. ಶೋಭಾ ಅವ್ರಿಗೂ ಕಳಪೆಗೆ ಹೋದಾಗ್ಲೇ ಹೆಲ್ತ್ ಇಶ್ಯೂ ಜಾಸ್ತಿ ಆಗಿದ್ದು, ಮತ್ತೆ ನನಗೂ ಕಳಪೆಗೆ ಹೋದಾಗ್ಲೇ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದ್ದು. ನಾನು ಶೋಭಾ ಬಿಟ್ಟು ಬೇರೆ ಯಾರು ಹೆಣ್ಮಕ್ಳು ಕಳಪೆಗೆ ಹೋಗಿಲ್ಲ. ಮೊನ್ನೆ ನಾನು ಬರೋವಾಗ ಭವ್ಯ ಹೋಗಿದ್ಬಿಟ್ಟು ಬೇರೆ ಯಾರು ಹೋಗಿಲ್ಲ. ಸೊ ನಿಮ್ಮ ಮಂತ್ಲಿ ಸಮಸ್ಯೆಗಳಿದ್ದಾಗ ನೀವು ಕಳಪೆಗೆ ಹೋಗ್ತೀರ ಅಂದಾಗ ಅದು ಇನ್ನಷ್ಟು ಸಮಸ್ಯೆ ಕೊಡುತ್ತೆ ನಿಮ್ಗೆ ಸಹಜವಾಗಿ. ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ ಅಷ್ಟೇ ಅಂತ. ಅದು ಅವ್ರಿಗೆ ಇನ್ನಷ್ಟು ಸಮಸ್ಯೆ ಆಗಿತ್ತು, ಹಾಗಾಗಿ ಶೋಭಾ ಅವ್ರು ಹೋಗಿದ್ದು. ಅವ್ರು ಹೇಳ್ಕೊಳ್ತಿದ್ರು ಮಾನಸಿಕವಾಗಿ ಬಹಳ ಗಟ್ಟಿದ್ದ ಹೆಣ್ಮಗಳು, ಅದ್ರ ಬಗ್ಗೆ ಯಾವ ಮಾತು ಇಲ್ಲ. ಆರೋಗ್ಯ ತುಂಬ UTI ಸಮಸ್ಯೆ ಇತ್ತು ಶೋಭಾ ಅವ್ರಿಗೆ. ಆ ಎಲ್ಲ ಕಾರಣಗಳು ಹೆಂಗೆ ಹೇಳ್ಕೊಳ್ತೀರಾ ನೀವು ವೀಕೆಂಡಲ್ಲಿ ಕೂತ್ಕೊಂಡಾಗ? ಇನ್ನೊಂದು ಸಂದರ್ಭದಲ್ಲಿ ನೀವು ಹೇಳ್ಕೊಳಕ್ಕಾಗಲ್ಲ ನಂಗೆ ಹಿಂಗಿದೆ ಅಂತ. ನನಗೂ ತುಂಬಾ ಸಲ ಅದನ್ನ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಈ ರೀತಿ ಸಮಸ್ಯೆಗಳಾಗ್ತಿದೆ ಅನ್ನೋದು ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಹಾಗಾಗಿ ತೊಂದರೆ ಆಗಿದ್ದು. ಅದು ಬಿಟ್ಟು ಶೋಭಾ ಅವ್ರು ಬೇರೆ ಯಾವ ಕಾರಣಕ್ಕೂ ಹೋಗಿದ್ದಲ್ಲ. ಅದು ನನಗಂತೂ ನನ್ನ ಮಟ್ಟಿಗಂತೂ ಅಸ್ಪಷ್ಟನೆ ಇದೆ ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ಇವಾಗ ಆರೋಗ್ಯ ಸಮಸ್ಯೆ ಇದೆ ಅಂದ್ರೂ ಕೂಡ ಆ ಟೈಮ್ ಅಂದ್ರೆ ಹೇಳ್ಕೊಳಕ್ಕೂ ಕೂಡ ನಿಮ್ಗೆ ಟೈಮು ಕೊಡಲ್ವಾ? ಅಂದ್ರೆ ಬೀಟ್ ಪ್ಲಸ್ ಕರ್ನಾಟಕ